ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್. ನನಗೆ ಇವತ್ತೊಂದು ಸ್ವಲ್ಪ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತೀನಿ. ಇತ್ತೀಚೆಗೆ ನಾನು ವಿಡಿಯೋ ಸರಿಯಾಗಿ ಮಾಡಿಲ್ಲ, ಯಾಕಂದ್ರೆ ಎಲ್ಲ ಇದಕ್ಕೆ ಮೊದಲು ಮಾಡಿರೋ ಜುಡಿನ ಆಗಿತ್ತು ಮತ್ತೆ ಎಲ್ಲ ಚಿನ್ನ ತಗೊಳ್ತಿದ್ರು, ತುಂಬಾ ಜನ ಚಿನ್ನ ತಗೊಳ್ತಿದ್ರು. ಅದಕ್ಕೋಸ್ಕರ ಅದನ್ನು ಪದೇ ಪದೇ ಏನಿದೆ ಬಿಡಿ ಚಿನ್ನ ತಗೊಳ್ತಿದ್ದಾರೆ ಅದನ್ನೇನ್ ವಿಡಿಯೋ ಮಾಡೋದು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡಕ್ ಹೋಗ್ಲಿಲ್ಲ. ಮತ್ತೆ ಇವಾಗ ಏನಕ್ಕೆ ಮಾಡ್ತಿದ್ದೀನಿ ವಿಡಿಯೋ ಅಂತಂದ್ರೆ, ಇವಾಗ ರೇಟ್ ಜಾಸ್ತಿ ಇದ್ದಾಗ ಕಸ್ಟಮರ್ಸ್ ಒಂದಿನ ಕೂಡ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ರಾತ್ರಿ 8 ಗಂಟೆ 10 ಗಂಟೆ ಆದ್ರೂ ಕೂಡ ಫೋನ್ಗಳು ಬರ್ತಿತ್ತು, ಸರ್ ಇವತ್ತು ರೇಟ್ ಎಷ್ಟಿದೆ, ನಮ್ಗೆ ಇಷ್ಟು ಚಿನ್ನ ಬೇಕು ಅಷ್ಟು ಚಿನ್ನ ಬೇಕು ಅಂತೇಳಿ. ಎಲ್ಲರೂ ತುಂಬಾ ಜನ ಹೊಸಬ್ರು ಕೂಡ ತುಂಬಾ ಜನ ತಗೊಂಡ್ರು, ಹಳೆ ಕಸ್ಟಮರ್ಸ್ ಕೂಡ ತುಂಬಾ ತಗೊಂಡ್ರು ಚಿನ್ನ. ತುಂಬಾ ಜನ ಹಳೆ ಕಸ್ಟಮರ್ ಕೂಡ ತುಂಬಾ ಚಿನ್ನ ತಗೊಳ್ತಿದ್ರು. ಮತ್ತೆ ನಾನು ಅನ್ಕೊಂಡು ಏನ್ ಈ ತರ ತಗೊಳ್ತಿದಾರೆ, ಇನ್ನ ರೇಟ್ ಡೌನ್ ಆದ್ರೆ ಇನ್ನ ಜಾಸ್ತಿ ತಗೊಳ್ತಾರೆ ಅನ್ಕೊಂಡ್ರು. ಎಲ್ಲ ಫುಲ್ ಆಪೋಸಿಟ್ ಆಗೋಯ್ತು. 13,400 ಇದ್ದಾಗ ತುಂಬಾ ಚಿನ್ನನ ನಾನು ಆರ್ಡರ್ ಬುಕ್ ಮಾಡಿದ್ರು, ತುಂಬಾ ಜನ ತುಂಬಾ ತಗೊಂಡ್ರು ಚಿನ್ನ, ಆರ್ಡರ್ ಕೂಡ ತುಂಬಾನೇ ಬಂತು. ಕಸ್ಟಮರ್ ಮೈಂಡ್ ಅಲ್ಲಿ ಒಂದಿರುತ್ತೆ, ಏನಂದ್ರೆ ಏನಾರ ರೇಟ್ ರೈಸ್ ಆಗ್ತಿದ್ರೆ ಇನ್ನ ಎಲ್ಲಿ ರೈಸ್ ಆಗೋಗ್ತಿತ್ತು ಅಂತ ಆತರ ಬಿದ್ದು ತಗೊಳ್ತಿರಲ್ಲ, ಅದನ್ನೇ ಡೌನ್ ಆದಾಗ ಯಾಕೆ ನೀವು ತಗೊಳ್ತಿಲ್ಲ, ಅದು ನನ್ಗೆ ಅರ್ಥ ಆಗ್ಲಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ 13,400 ಅಂದ್ರೆ 12,000 ಕೂಡ ಬಂದ್ಬಿಟ್ಟಿತ್ತು ಚಿನ್ನ. 12,080 ರೂಪಾಯಿಗೆ ಏನು ಲಾಸ್ಟ್ ಬಂದಿತ್ತು. 12,000 ಅನ್ಕೊಳ್ಳಿ, 12,000 ಇದ್ದಾಗ ಅವಾಗ ಎಷ್ಟು ತಗೋಬಹುದಾಗಿತ್ತು ನೀವು ಚಿನ್ನನ. ಮತ್ತೆ ಯಾರು ಫೋನೇ ಮಾಡಿಲ್ಲ ನನಗೆ ಅಂತಲ್ಲ, ಎಲ್ಲಾ ಅಂಗಡಿಗಳಿಗೂ ಅಷ್ಟೇ, ಎಲ್ಲಾ ಜ್ಯುವೆಲರಿ ಶಾಪ್ ಅಷ್ಟೇ. ರೇಟ್ ಜಾಸ್ತಿ ಆದಾಗ ಮಾತ್ರ ತುಂಬಾ ಆರ್ಡರ್ಗಳಿತ್ತು, ತುಂಬಾ ಬಿಸ್ನೆಸ್ ಇತ್ತು. ಡೌನ್ ಆಗಕ್ಕೆ ಯಾವಾಗ ಶುರು ಆಯ್ತು, ಇನ್ನ ಡೌನ್ ಆಗೋಗುತ್ತೆ ಅನ್ನೋ ಉದ್ದೇಶದಿಂದ ಸುಮಾರು ಒಂದು ಹತ್ರ ಒಂದು 10-15 ದಿನ ಆಗ್ತಿದೆ ಅನ್ಸ್ತಿದೆ. ಯಾರು ಕೂಡ ಚಿನ್ನಾನೇ ಆರ್ಡರ್ ಮಾಡಲಿಲ್ಲ. ಮತ್ತೆ ಜಸ್ಟ್ ಒಂದು 2-3 ಜನ ಆರ್ಡರ್ ತಗೊಂಡಿದ್ದಾರೆ ಅಷ್ಟೇ. ನೋಡಿ, ಇದು ಕೂಡ ಸಣ್ಣದಾಗಿ ಎಲ್ಲ ಒಂದು 10 ಗ್ರಾಮ್ ಒಬ್ರು, 5 ಗ್ರಾಮ್ ಒಬ್ರು ಈ ತರ ತಗೊಂಡಿದ್ದಾರೆ. ಅಷ್ಟು ಬಿಟ್ರೆ ಯಾರು ಚಿನ್ನಾನೇ ತಗೊಳ್ಳಿಲ್ಲ, ಡೌನ್ ಆದಾಗ ತಗೊಳ್ಳಿಲ್ಲ. ನನ್ಗೆ ಅದೇ ಬೇಜಾರು. ಇವಾಗ ಮತ್ತೆ ರೈಸ್ ಆಗ್ತಿದೆ, ಇವಾಗ ಮತ್ತೆ 12,700 ಆಗಿದೆ. ಮತ್ತೆ ನಿನ್ನೆ ಮೊನ್ನೆಯಿಂದ ಎರಡು ದಿನದಿಂದ ಮತ್ತೆ ಆರ್ಡರ್ ಶುರುವಾಗಿದೆ. ನಾನು ಹೇಳೋಂದ್ರೆ ರೇಟ್ ಡೌನ್ ಆದಾಗ ನೀವು ಇನ್ನ ಡೌನ್ ಆಗೋಗುತ್ತೆ ಅಂತ ವೆಯ್ಟ್ ಮಾಡಬೇಡಿ ಅವ್ರೆ. ಒಂದ್ ವೇಳೆ ಡೌನ್ ಆದ್ರೂ ಕೂಡ ನಾನು ಹೇಳೋದೇನಂದ್ರೆ ಒಂದು 200-300 ಡೌನ್ ಆಗುತ್ತೆ. ರೈಸ್ ಆಗಿದೆ ಅಂದ್ರೆ ಮತ್ತೆ 1000 ಗಟ್ಟಲೆ ಹೊರಟೋಗುತ್ತಲ್ಲ, ಅದನ್ನ ನೀವು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ? ದಯವಿಟ್ಟು ಎಲ್ರು ಕೂಡ ರೇಟ್ ಡೌನ್ ಆದಾಗ ಚಿನ್ನನ ತಗೊಂಡ್ಬಿಡಿ. ಇನ್ನ ಡೌನ್ ಆಗುತ್ತೆ ಅಂತ ಯೋಚನೆ ಮಾಡ್ಬೇಡಿ. ಇವಾಗ 12,000 ಬಂದಾಗ ನಾನು ತುಂಬಾ ಜನಕ್ಕೆ ಕೇಳ್ದೆ, ಇದಕ್ ಮೊದಲು ಕೂಡ, ಸರ್ ಇನ್ನೇ ಡೌನ್ ಬಂದ್ರೆ ಹೇಳಿ ಅಂತ ಹೇಳಿರೋರು ಕೂಡ ನೋಡ್ ಜನ ಇನ್ನ ಸ್ವಲ್ಪ ಕಡಿಮೆ ಆಗುತ್ತೇನೋ ನೋಡೋಣ ಅವಾಗ ತಗೊಳ್ಳೋಣ ಅಂತಾರೆ ಹೊರ್ತು ಸರಿ 12,000 ಬಂದ್ಬಿಡಿದೆಯಲ್ಲ ಇವಾಗ ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂಡಿರೋರು ಮಾತ್ರ ತುಂಬಾ ಕಡಿಮೆನೆ. ಮತ್ತೆ ಆರ್ಡರ್ ಕೂಡ ತುಂಬಾ ಕಡಿಮೆನೆ. ಯಾಕಂದ್ರೆ ಇನ್ನ ಡೌನ್ ಆಗುತ್ತೆ ಅನ್ನೋ ಉದ್ದೇಶದಿಂದ. ಈ ತರ ಡೌನ್ ಏನಾಗಲ್ಲ, ಇವಾಗ ಮತ್ತೆ ರೈಸ್ ಆಗ್ತಿದೆ. ನಾನು ಹೇಳಂದ್ರೆ ಓವರ್ ಆಲ್ ಆಗಿ ನೀವು ಇವಾಗ ಇನ್ವೆಸ್ಟ್ ಮಾಡಿರ್ತೀರ ಚಿನ್ನದ ಮೇಲೆ, 1 ವರ್ಷ ಬಿಟ್ಕೊಂಡು 1-2 ವರ್ಷ ಬಿಟ್ಟು ಮಾಡಿದ್ರೆ ಕಂಪಲ್ಸರಿ ಅದ್ರ ಮೇಲೆ 1,000-2,000 ಜಾಸ್ತಿ ಆಗಿರುತ್ತೆ ಹೊರತು ಯಾವತ್ತಿಗೂ ಕೂಡ ಕಡಿಮೆ ಆಗಲ್ಲ. ಏನು ರೀಸನ್ ಇಲ್ಲ ಕಡಿಮೆ ಆಗ್ಲಿಕ್ಕೆ, ಆಯ್ತಾ? ಜಾಸ್ತಿ ಆಗಕ್ಕೆ ರೀಸನ್ ಇರುತ್ತೆ ಹೊರತು ಕಡಿಮೆ ಆಗಕ್ಕೆ ರೀಸನ್ ಇರಲ್ಲ. ಆಯ್ತಾ? ಕಡಿಮೆ ಆಗಲ್ಲ. ಮತ್ತೆ ತುಂಬಾ ಜನ ಅನ್ಕೊಳ್ತಿರ್ತಾರೆ 11,000 ಬಂದ್ಬಿಡುತ್ತೆ, 8,000 ಬಂದ್ಬಿಡುತ್ತೆ. ಇದೆಲ್ಲ ನಂಬೇಡಿ. ಸುಮ್ನೆ ಯಾರು ಊಹೆ ಮಾಡ್ಕೊಂಡು ಅವ್ರು ಹೇಳ್ತಾರ ಹೊರತು ಯಾರು ಕೂಡ ಖಚಿತವಾಗಿ ಹಿಂಗೆ ಆಗುತ್ತೆ ಅಂತ ಹೇಳಂಗಿದ್ರೆ ಎಲ್ಲರೂ ಕೂಡ ಚಿನ್ನದ ಬಿಸ್ನೆಸ್ ಮಾಡ್ತಿದ್ರು. ಅದು ಯಾರು ಕೂಡ ಗೆಸ್ ಮಾಡಕ್ಕಾಗಿಲ್ಲ. ಅದು ನಮ್ಮ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಹೊರತು ಅದು ನಾವು ಅನ್ಕೊಂಡಂಗೆ ಗೆಸ್ ಮಾಡ್ದಂಗೆ ಏನು ದೊಡ್ಡದಾಗ ಆಗಲ್ಲ. ಏನೋ ಒಂದು 30%-40% ಗೆಸ್ ಮಾಡ್ದಂಗೆ ಆಗ್ಬೋದು, ಅಷ್ಟು ಬಿಟ್ರೆ ಯಾರು ಕೂಡ ಅದನ್ನ ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಈಗ ನೆಕ್ಲೆಸ್ ಒಂದು ಆರ್ಡರ್ ಬಂದಿದೆ. ನೆಕ್ಲೆಸ್ ಬಂದು ಕಸ್ಟಮರ್ ಡಿಸೈನ್ ಕೊಟ್ಟಾಗ ಅದರಲ್ಲಿ ಮೆನ್ಷನ್ ಮಾಡಿದ್ರು 12 ಗ್ರಾಮ್ ಇದೆ ಅಂತೇಳಿ. ನಾನು ಹೇಳ್ದೆ 12 ಗ್ರಾಮ್ ಬೇಡ, ಒಂದು 15 ಗ್ರಾಮಲ್ಲಿ ಮಾಡೋಣ ಅಂತೇಳಿ. ನಂದಗೋಪಾಲ್ ಅಂತ ಹೇಳ್ಬಿಟ್ಟು ಹಳೆ ಕಸ್ಟಮರ್ ಇಬ್ರು ನಮ್ಮ ಹತ್ರ ತುಂಬಾ ಚಿನ್ನ ತಗೊಂಡಿದ್ದಾರೆ. ಮತ್ತೆ ಬಂದು ಸಿಂಗಲ್ ಬಳೆ ಒಂದು ಆರ್ಡರ್ ಬಂದಿದೆ. ಎಲ್ಲೇ ಬಳೆ, ಇದು ಏನಂದ್ರೆ ಮಾಮೂಲಿ ಇದಕ್ಕೆ ಮೊದಲು ನಾನು 2 ಮಾಡಿಸಿದ್ದೆ. ಇದನ್ನ ತುಂಬಾ ಸಲ ಮಾಡ್ಸಿದ್ದೀನಿ ಡಿಸೈನ್. ಇದನ್ನ ಒಂದು 4 ಸಲ ಮಾಡ್ಸಿದ್ದೀನಿ ಅನ್ಸುತ್ತೆ. ಇದು ಬಂದು ಮೇಡಮ್ ಅವ್ರು ಬಂದು ತುಂಬಾ ದೂರದಿಂದ ಇರೋ ಅವರು ನಾಗೇಂದ್ರ ರೆಡ್ಡಿನ ಏನೋ ಇದೆ ಅವ್ರ ಹೆಸರು. ರಾಯಚೂರು ಕಡೆ ಇವರು. ತುಂಬಾ ದೂರದಿಂದ ಬಂದು ನಮ್ಮ ಅಂಗಡಿಗೆ ಬಂದು ಆರ್ಡರ್ ಮಾಡಿದ್ದಾರೆ. ಇದಕ್ಕೆ ಮೊದಲು ಕೂಡ ಅವ್ರು ಹಾರ ಮಾಡ್ತಿದ್ರು ಒಂದು 85 ಗ್ರಾಮಲ್ಲಿ, ಮತ್ತೆ ಏನೋ ಮಾಡ್ತಿದ್ದಾರೆ. ಇನ್ನು ಅವ್ರು ನೆಕ್ಲೆಸ್ ನೆಕ್ಲೆಸ್ ಅಲ್ಲ, ಮಂಗಲ ಚೈನ್ ಒಂದು ಇದನ್ನು ಕೊಟ್ಟಿದ್ದಾರೆ. ಇದು ರೆಡಿ ಆಗಿದೆ, ಮಂಗಲ ಚೈನ್ ರೆಡಿ ಆಗ್ಬೇಕು. ಇನ್ನು ರೆಡಿ ಆಗಿದೆ, ತಗೊಂಡ್ ಬರ್ಬೇಕು. ಅಷ್ಟೇ, ಇನ್ನೇನಿಲ್ಲ. ಇದೊಂದಾಯ್ತು. ಇವೆರಡು ಇವಾಗ ರೆಡಿ ಆಗಿದೆ. ಅದು ಸುಮ್ಮನೆ ನಿಮ್ಗೆ ತೋರ್ಸೋಣ ಅಂತೇಳಿ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡ್ತಿದ್ದೀನಿ ಅಷ್ಟೇ.
ಇನ್ನೇನು ಹೇಳಿ, ಏನು ಇರಲ್ಲ ಹೇಳಕ್ಕೆ, ಏನಿರುತ್ತೆ. ಮತ್ತೆ ಎಲ್ಲರೂ ಕೂಡ ದುಡ್ಡು ವೇಸ್ಟ್ ಮಾಡಬೇಡಿ, ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ. ಆದಷ್ಟು 24 ಕ್ಯಾರೆಟ್ ಗೋಲ್ಡ್ ತಗೊಳ್ಳೋಕ್ಕೆ ಟ್ರೈ ಮಾಡಿ. ಜ್ಯುವೆಲ್ರಿ ಮಾಡಿಸ್ಬೇಕಂದ್ರೆ ಕಷ್ಟ ಆಗುತ್ತೆ. ಇವಾಗ 15 ಗ್ರಾಮ್ ಜ್ಯುವೆಲ್ರಿ ಮಾಡಿಸ್ಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. 15 ಗ್ರಾಮ್ಗೆ ಎಷ್ಟಾಗುತ್ತೆಪ್ಪ, ಒಂದು ಅಂದಾಜು ಹೇಳ್ತೀನಿ ಇವತ್ತು ರೇಟ್ ಪ್ರಕಾರ. 1,90,000, 2 ಲಕ್ಷ ಅನ್ಕೊಳ್ಳಿ. 15 ಗ್ರಾಮ್ ಚಿನ್ನ ಮಾಡಿಸ್ಬೇಕಂದ್ರೆ 2 ಲಕ್ಷ ಬೇಕಾಗುತ್ತೆ. ಅದೇ ನೀವು ಆ 2 ಲಕ್ಷ ನೀವು ಒಂದು ರೆಡಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗುತ್ತೆ. ಅದೇ ನೀವು ಒಂದು 10 ಗ್ರಾಮ್ 20 ಗ್ರಾಮ್ ಈ ಥರ ಚಿನ್ನ ತಗೊಳ್ತಿದ್ರೆ, 10 ಗ್ರಾಮ್ ಅಂದರೆ ಒಂದು 5 ಗ್ರಾಮ್ ಈ ಥರ ತಗೊಳ್ತಿದ್ರೆ ನಿಮ್ಗೆ ಈಸಿ ಆಗುತ್ತೆ ನೆಕ್ಸ್ಟ್ ಜ್ಯುವೆಲ್ರಿ ಮಾಡಿಸುವಾಗ. ಹಾಗಾಗಿ ನಾನು ಹೇಳೋದೇನೆಂದರೆ, ಮತ್ತೆ ತುಂಬ ಬುದ್ಧಿವಂತಿಕೆ ಉಪಯೋಗಿಸಬೇಡಿ ಚಿನ್ನ ತಗೊಳ್ಳುವಾಗ. ನನಗೆ ಏನು ಮಾಡ್ತಾರೆ ಅಂದರೆ, ಕೆಲವರು ಫಸ್ಟ್ ಟೈಮ್ ಮಾಡೋರು ಆ ಬುದ್ಧಿವಂತಿಕೆಯನ್ನ ಬಿಟ್ಟಾಗ್ಬಿಡಿ. ನಾನು ಹೇಳೋದಂದ್ರೆ, ಇವಾಗ ನಾನು ನಿಮಗೆ ಚಿನ್ನ ತಂದು ಕೊಡ್ತೀನಿ, ನನ್ನ ಲಾಭ ನನಗಿರುತ್ತೆ. ನೀವು ಸುಮ್ಮನೆ ಆನ್ಲೈನಲ್ಲಿ ಗೂಗಲಲ್ಲಿ ರೇಟ್ಗಳು ನೋಡಿಬಿಟ್ಟು ಅದೆಲ್ಲ ತಗೋಬೇಡಿ. ಫೋನ್ ಪೇ ಅಲ್ಲಿ ನೋಡಿ ರೇಟ್ನ, ಅದು ಮ್ಯಾಕ್ಸಿಮಮ್ ಅದು ಮಾರ್ಕೆಟ್ ರೇಟ್ಗೂ ನಮ್ಮ ಮಾರ್ಕೆಟ್ಗೂ ಅದಕ್ಕೂ ಕರೆಕ್ಟಾಗಿ ಮ್ಯಾಚ್ ಆಗ್ತಿರುತ್ತೆ. ಏನೋ ಒಂದೊಂದು ಸಲ ಡಿಫ್ರೆನ್ಸ್ ಆಗ್ಬೋದು ಅಷ್ಟೇ. ನಾನು ಹೇಳಂದ್ರೆ, ಫೋನ್ ಪೇ ಅಲ್ಲಿ ನೀವು ಡಿಜಿಟಲ್ ಗೋಲ್ಡ್ ಅಂತ ಬರುತ್ತೆ, ಅದರಲ್ಲಿ ಬೈ ಡಿಜಿಟಲ್ ಗೋಲ್ಡ್ ಅಂತ ಬಂದಾಗ ಅದರಲ್ಲಿ ಲೈವ್ ಅಲ್ಲೇ ತೋರಿಸಿರುತ್ತೆ ರೇಟ್ ಎಷ್ಟಿದೆ ಅಂತ. ಅದನ್ನ ನೋಡಿ ನೀವು ನನಗೆ ಆರ್ಡರ್ ಮಾಡಿ. ನಾನು ಹೇಳಿದ ರೇಟ್ಗೆ ನಿಮ್ಗೆ ಕನ್ಫರ್ಮ್ ಆಗಿದೆಯಾ, ಕರೆಕ್ಟ್ ಆಗಿದೆಯಾ ಇಲ್ಲ ಟ್ಯಾಲಿ ಆಗಿದೆಯಾ ಇಲ್ಲ ಅಂತ ನೋಡಿಬಿಟ್ಟು ಆರ್ಡರ್ ಮಾಡಿ. ಮತ್ತೆ ಹಂಗಂತೇಳಿ ಅದನ್ನ ಫೋನ್ ಪೇ ಅಲ್ಲಿ ತಗೊಳ್ಳಿಕ್ಕೆ ಹೋಗ್ಬಿಡಿ. ಅದರಲ್ಲಿ ಸುಮ್ಮನೆ 100 ರೂಪಾಯಿ ಕೂಡ ಚಿನ್ನ ತಗೋಬಹುದು ಅಂತೇಳಿ ಮಾಡಿರ್ತಾರೆ. ಅದೆಲ್ಲ ವೇಸ್ಟ್ ಇವ್ರೆ. ಆ 100 ರೂಪಾಯಿ ಚಿನ್ನ ತಗೊಳ್ಳೋದು, 1000 ರೂಪಾಯಿ ಚಿನ್ನ ಏನ್ ಬರುತ್ತೆ 100 ರೂಪಾಯಿಗೆ 1000 ರೂಪಾಯಿಗೆ? ಅದೇನು ಚಿಲ್ಲರೆ ಅಂಗಡಿ ವ್ಯಾಪಾರನ ಅದೇನಾದ್ರು? ಅವ್ರು ಸುಮ್ಮನೆ ಏನೋ ಅವರು ಅವರು ಅವ್ರು ಮಾಡ್ಕೋಬೇಕು ಏನೋ ಒಂದು ಬಿಸ್ನೆಸ್, ಗೊತ್ತಿಲ್ಲದೆ ಅವ್ರಿಗೆ ಯಾರೋ ಜನಗಳ ಹತ್ರ ಹೆಂಗೋಂಗ್ ದುಡ್ಡು ಕಿತ್ಕೊಂಡ್ ಬಿಡ್ಬೇಕು. ಅವಾಗ ಅದ್ರಲ್ಲಿ ಬೈ ಮಾಡ್ತಾರೆ, ತಗೊಳ್ಳೋದು ಹೆಂಗ ಅಂತ ಗೊತ್ತಿರಲ್ಲ. ತುಂಬಾ ಜನಕ್ಕೆ ಆಟೋ ಪೇ ಅಂತ ಮಾಡ್ಬಿಟ್ಟಿರ್ತಾರೆ. ಅವೆಲ್ಲ ಮಾಡಬಾರ್ದು. ನಮ್ಮ ಹತ್ರ ದುಡ್ಡಿದೆಯಾ, ಬಂದು ಚಿನ್ನ ತಗೊಳ್ಳಿ. ನನ್ನ ಹತ್ರನೇ ತಗೊಳ್ಳಿ ಅಂತ ನಾನು ಹೇಳ್ತೀನಿ. ನಿಮ್ಗೆ ಎಲ್ಲಾದ್ರೂ ಚೆನ್ನಾಗಿ ಪರಿಚಯ ಇರೋ ಅಂಗಡಿ ಒಂದು ನಿಮ್ಗೆ ಅಂತ ಒಂದು ನಂಬಿಕೆ ಇರುತ್ತಲ್ಲ, ಅಂತ ಜಾಗದಲ್ಲೇ ತಗೊಳ್ಳಿ. ಮತ್ತೆ ಎಲ್ಲಂದ್ರೆ ಅಲ್ಲಿ ಹೋಗ್ಬಿಟ್ಟು 24 ಕ್ಯಾರೆಟ್ಗಳನ್ನ ತಗೋಬೇಡಿ, ಅದು ಕರೆಕ್ಟ್ ಅಲ್ಲ. ಮತ್ತೆ ಬಿಸ್ಕೆಟುನು ಅಷ್ಟೇ, 100 ಗ್ರಾಮ್ ಬಿಸ್ಕೆಟ್ ತಗೊಳ್ಬೇಕು ಅಂತ 50 ಗ್ರಾಮ್ ಬಿಸ್ಕೆಟ್ ತಗೋಬೇಕು, ಎಂತ ಬಿಸ್ಕೆಟೇ ತಗೋಬೇಕು ಅಂತ ಅನ್ಕೋಬೇಡಿ. ನಾನು ಹೇಳಿದ್ರೆ, ಕರೆಕ್ಟಾಗಿ ಗೊತ್ತಿರೋ ಅಂಗಡಿಗಳಿಗೆ ಹೋಗ್ಬಿಟ್ಟು ಕಟ್ ಮಾಡಿರ್ತಾರಲ್ಲ KG ಬಾರಲ್ಲಿ, ಈ ತರ ಚಿನ್ನ ತಗೊಳ್ಳಿ, ನಿಮ್ಗೆ ಚೆನ್ನಾಗಿರುತ್ತೆ. ಅದು ಪ್ಯೂರಿಟಿಯಲ್ಲಿ 1-2% ಡಿಫ್ರೆನ್ಸ್ ಬರ್ಬೋದು ಅಷ್ಟೇ, ಆದ್ರೂ ಕೂಡ ನಿಮ್ಗೆ ಏನು ಮೋಸ ಮಾಡಕ್ಕಾಗಲ್ಲ ಅದರಲ್ಲಿ. ಮತ್ತೆ ಬಿಸ್ಕೆಟ್ ಆದ್ರೆ ನಿಮ್ಗೆ ಮೋಸ ಮಾಡಬಹುದು, ಕಾಯಿನಲ್ಲಿ ಪ್ಯಾಕಿಂಗ್ ಮಾಡ್ಬಿಡ್ತಾರೆ, ತೂಕ ನೋಡಕ್ಕಾಗಲ್ಲ, ಅವೆಲ್ಲ ರಿಸ್ಕ್ ಆಗುತ್ತೆ, ಅದೆಲ್ಲ ಬೇಡ. ನೀವು ಲೋಕಲ್ ಅಲ್ಲೇ ತಗೊಳ್ಳಿ, ಚೆನ್ನಾಗಿರುತ್ತೆ. ಏನ್ ತೊಂದ್ರೆ ಇಲ್ಲ. ಅದನ್ನ ಟೆಸ್ಟ್ ಮಾಡಿಸ್ಕೋಬಹುದು. ಮತ್ತೆ ನೀವು 999 ಇದೆಯಾ ಇಲ್ವಾ ಅಂತ ಅಂದ್ರೆ 99.70 99.80 ಆತರ ಬರುತ್ತೆ. ಅಂದ್ರೆ 999 ಅಂತ ಬರಲ್ಲ. ಅಂದ್ರೆ 10 to 12% ಅಂದ್ರೆ ಅದೇನ್ ಕೌಂಟ್ ಬರಲ್ಲ. ಅದಕ್ಕೋಸ್ಕರ ನಿಮ್ಗೆ 916 ಇಡೋದು 92% ಇಟ್ಟಿರ್ತಾರೆ ಚಿನ್ನ. ಹಂಗಾಗಿ ನೀವು ಯೋಚನೆ ಮಾಡಬೇಡಿ ತಗೊಳ್ಳುವಾಗ. ಇದೊಂದಾಯ್ತು. ಮತ್ತೇನೇನು ಹೇಳಿ, ಹೇಳಕ್ಕೆ ಏನು ನೆನಪಿಲ್ಲ, ಮ್ಯಾಟ್ರ್ ಇಲ್ಲ ಏನು. ಸುಮ್ಮನೆ ನಾನು ಕೂತ್ಕೊಂಡು ಹೇಳ್ತಿದ್ದೀನಿ, ಸುಮ್ಮನೆ ಫ್ರೀ ಆಗಿದ್ದೀನಿ ಅಂತ ಅಷ್ಟೇ. ನೀವು ಫ್ರೀ ಆಗಿದ್ದೀರಾ ನೋಡೋಕ್ಕೆ? ಮತ್ತೆ ಟೈಮ್ಗೆ ಒಳ್ಳೆ ಊಟ ಮಾಡಿ, ನಿದ್ದೆ ಮಾಡಿ. ಬೇಗ ಎದ್ದೇಳಿ, ಬೇಗ ನಿದ್ದೆ ಮಾಡಿಬಿಡಿ. ಒಂದು 6-7 ಗಂಟೆಗೆಲ್ಲ ಊಟ ಮಾಡಿಬಿಟ್ಟು ಒಂದು 10 ಗಂಟೆ ಒಳಗಡೆ ಮಲಗಿಬಿಡಿ. ಆ ಫೋನ್ಗಳೆಲ್ಲ ಪಕ್ಕಕ್ಕೆ ಬಿಸಾಕ್ಬಿಟ್ಟು, ಟಿವಿನೆಲ್ಲ ಆಫ್ ಮಾಡಿಬಿಟ್ಟು. ನಾವು ಇಷ್ಟು ಕಷ್ಟ ಬಿದ್ದು ಸಂಪಾದನೆ ಮಾಡೋದು, ಉಳಿಸೋದು, ಇದೆಲ್ಲ ಮಾಡೋದು ಏನಕ್ಕೆ? ನಾವು ಹೆಲ್ದಿಯಾಗಿ ಇದ್ದು ಇದನ್ನ ಅನುಭವಿಸ್ಬೇಕು ಅಂತ. ಅದನ್ನ ನಾವು ಮರ್ತೋಗ್ತಿರ್ತೀವಿ. ಅನುಭವಿಸ್ಬೇಕು ಜೀವನಾನ. ಬೆಳಗ್ಗೆ ಬೇಗ ಎದ್ದು ಬಿಡಿ, ನೈಟ್ ಬೇಗ ಮಲಗಿ, ತುಂಬಾ ಒಳ್ಳೆಯದದು. ಮತ್ತೆ ಇನ್ನೇನಿದೆ ಅಂದ್ರೆ, ರೀಲ್ಸ್ಗಳಲ್ಲಿ ಇನ್ಸ್ಟಾಗ್ರಾಮು ರೀಲ್ಸ್ಗಳಲ್ಲಿ ಬಾಯಿಗೆ ಬಂದಿದ್ದೆಲ್ಲ ಹೇಳ್ತಿರ್ತಾರೆ, ಅದೆಲ್ಲ ನಂಬೇಡಿ. ಚಿನ್ನದ ರೇಟ್ ಡೌನ್ ಆಗೋಯ್ತು, ಕಡಿಮೆ ಆಗೋಯ್ತು, ಇದೆಲ್ಲ ನಂಬೇಡಿ. ನಿಮ್ಮ ಹತ್ರ ದುಡ್ಡಿದೆಯಾ, ಚಿನ್ನ ತಗೊಳ್ಳಿ ಅಷ್ಟೇ, ಬಿಸ್ನೆಸ್ ಮಾಡಕ್ ಹೋಗ್ಬೇಡಿ ಇದನ್ನ. ನಿಮ್ ಕಷ್ಟಕ್ಕೆ ಖಂಡಿತ ಅದು ನಿಮ್ಮನ್ನ ಕಾಪಾಡುತ್ತೆ ಚಿನ್ನನ. ಲಕ್ಷ್ಮೀ ದೇವಿ ಚಿನ್ನ ಅಂದ್ರೆ. ನಿಮ್ಮನ್ನ ಲಕ್ಷ್ಮೀ ದೇವಿನ ನೀವು ಕಡಿಮೆ ರೇಟ್ಗೆ ತಗೊಂಡ್ ಬಂದ್ ಮನೇಲಿ ಇಟ್ಕೋಬೇಕು ಅಂತ ಅನ್ಕೊಳ್ಳೋದು, ಯಾರಿಗೋ ಮೋಸ ಮಾಡಿ ತಂದು ಇಟ್ಕೋಬೇಕು ಅನ್ಕೊಳ್ಳೋದೆಲ್ಲ ಕರೆಕ್ಟ್ ಅಲ್ಲ. ನಾವು ಕಷ್ಟ ಬಿದ್ದಿರೋದನ್ನ ಕರೆಕ್ಟಾಗಿ ಉಳಿಸಿ ಅದನ್ನ ಚಿನ್ನ ತಗೊಳ್ಳಿ, ತುಂಬಾ ಒಳ್ಳೆಯದು. ಆಯ್ತಾ? ಏನೇನೋ ಮೋಸಗಳು ಮಾಡಿ, ಏನೇನೋ ಬಾಧೆ ಬಿದ್ದು ಸಂಪಾದನೆ ಮಾಡಿ, ಅದೆಲ್ಲ ಆ ಥರ ಎಲ್ಲ ಮಾಡಬೇಡಿ. ನಿಯತ್ತಾಗಿ ಸಂಪಾದಿಸಿದನ್ನ ನಿಯತ್ತಾಗಿ ಚಿನ್ನ ತಗೊಳ್ಳಿ, ನಿಮ್ಮನ್ನ 100% ಕಾಪಾಡುತ್ತೆ ಅದು. ಅಷ್ಟೇಪ್ಪ, ಇನ್ನೇನಿಲ್ಲ. ನಾನು ಹೇಳಿರೋದನ್ನೇ ಹೇಳಿರ್ತೀನಿ.
ಅಷ್ಟೇ, ಇನ್ನೇನಿಲ್ಲ. ಇನ್ನು ಆರ್ಡ್ರ್ಗಳಿದ್ದಾವೆ, ಆದರೆ ತುಂಬ ಏನು ಬಂದಿರುತ್ತೆ. ಇವಾಗ ಮಾಂಗಲ್ಯ ಚೈನ್ ಬಂದಿರುತ್ತೆ, ಆಲ್ರೆಡಿ ಅದನ್ನ ಮಾಡಿರ್ತೀನಿ. ಮತ್ತೆ ನಿಮ್ಗೆ ಯಾಕೆ ಅದನ್ನು ಮಾಡೋದು? ಮತ್ತೆ ಹಾರ ಬಂದಿರುತ್ತೆ, ಆಲ್ರೆಡಿ ಅದನ್ನು ಮಾಡಿರ್ತೀನಿ. ಮತ್ತೆ ಏನಕ್ಕೆ ಮಾಡೋದು ಅಂತೇಳಿ ಈ ಥರ ಎಲ್ಲ ಮಾಡ್ತಿಲ್ಲ ವಿಡಿಯೋಗಳೆಲ್ಲಾನು. ಮತ್ತೆ ಚಿನ್ನ ತಗೊಳ್ಳಿವ್ರಿ. ಮತ್ತೆ ನಮ್ಮ ಅಂಗಡಿ ಬಂದು ಕೇರ್ಪುರದಲ್ಲಿ ಒಂದಿದೆ. ಕೇರ್ಪುರ ಅಂದರೆ ಮೇಡಲ್ಲಿ ಸಿಗ್ನಲ್ ಹತ್ರ. ಮತ್ತು ಚಿಂತಾಮಣಲ್ಲಿ ಒಂದು ಹಂಗಿದೆ. ಮೇಡಳ್ಳಿಯಲ್ಲಿ ಅಂದರೆ ಕೇರ್ಪುರದಲ್ಲಿ ಭಾನುವಾರ ಒಂದಿನ ಮಾತ್ರ ಬರ್ಲಿಕ್ಕೆ ಟ್ರೈ ಮಾಡ್ತೀನಿ. ಅದು ಯಾರಾದರೂ ಆರ್ಡ್ರ್ ಮಾಡ್ತಾರೆ, ಇಲ್ಲ ಡೆಲಿವರಿ ಕೊಡೋದಿದೆ ಅಂದರೆ ಬರ್ತೀನಿ. ಇಲ್ಲ ತುಂಬ ಎಮರ್ಜೆನ್ಸಿ ಇದೆ ಅಂದರೆ ಇದು ಏನು ಮಾಡೋಕ್ಕಾಗಲ್ಲ. ನೋಡೋಣ ಅದು ಏನಾಗುತ್ತೆ ಅದಾಗಲಿ. ನೋಡೋಣ ಕಸ್ಟಮರ್ಗೆ ಹೆಂಗೆ ಕಂಫರ್ಟ್ ಆಗುತ್ತೆ ಅದು ಮಾಡೋಣ, ಅದು ಬೇರೆ. ಇನ್ನೇನು ಇಲ್ಲ ವಿಷಯ. ಸುಮಾರು ಅಂದರೆ ಒಂದು 4-5 ದಿನದಿಂದ ಏನು ₹1 ಕೆಲಸ ಇಲ್ಲ. ಸುಮ್ಮನೆ ಕೂತ್ಕೊಂಡಿದ್ದೀನಿ. ಅಂಗಡಿಗೆ ಬರ್ತೀವಿ, ಹೋಗ್ತಿದ್ದೀವಿ ಅಷ್ಟೇ. ಆರ್ಡ್ರ್ಗಳು ರೇಟ್ ಡೌನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಡೌನಲ್ಲಿ ಯಾರು ಆರ್ಡ್ರ್ ಮಾಡ್ತಿಲ್ಲ. ಇನ್ನೇನು ಡೌನ್ ಏನಾಗಲ್ಲ, ರೈಸೇ ಆಗುತ್ತೆ. ತಗೊಳ್ಳಿ ಚಿನ್ನನ. ಆಯಿತಾ? ಮುಖ್ಯವಾಗಿ ನಾನು ಹೇಳೋದಂದರೆ ನಿಮ್ಮ ಜೀವನನ ಸೆಕ್ಯೂರಾಗಿ ಮಾಡ್ಕೋಬೇಕು ನೀವು. ಯಾಕಂದರೆ ಇವಾಗ ನೀವು ಬೇರೆ ಏನಾದರೂ ಒಂದು ವಸ್ತು ತಗೊಳ್ಳಿ, ಅದು ನಿಮಗೆ ರಿಟರ್ನ್ ಕೊಡಲ್ಲ ಅಮೌಂಟ್ನ. ಅಂದರೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ಅದು ರಿಟರ್ನ್ ಮಾಡಲ್ಲ. ಆದರೆ ಚಿನ್ನ ಹಂಗಲ್ಲ. ಮ್ಯಾಕ್ಸಿಮಮ್ ಒಂದು 80%ಇಂದ 90%ವರೆಗೂ ನಿಮಗೆ ಮೋಸ ಮಾಡಿದ್ರೆ ನಿಮ್ಮ ಕೈಗೆ ಸಿಕ್ಕೇ ಸಿಗುತ್ತೆ. ಇನ್ನೂ ಒಂದೊಂದು ಟೈಪ್ ಜಾಸ್ತಿನೇ ಬರುತ್ತೆ ಹೊರತು ಕಡಿಮೆ ಅಂತೂ ಬರಲ್ಲ. ಅದರಿಂದ ಚಿನ್ನದ ಬೆಲೆನೇ ಇನ್ವೆಸ್ಟ್ ಮಾಡಿ. ನಿಮಗೋಸ್ಕರ ನೀವು ಸುಖವಾಗಿರ್ಬೇಕಂದ್ರೆ ಚಿನ್ನನೇ ಎತ್ತಿಡಬೇಕು. ಆಯಿತಾ? ಒಳ್ಳೆಯದಾಗಲಿ. ಇದನ್ನು ಮಾತ್ರ ಮರಿಬೇಡಿ. ಬೇಗ ತಿಂದ್ಬಿಡಿ, ಬೇಗ ನಿದ್ದೆ ಮಾಡಿಬಿಡಿ. ತುಂಬ ಒಳ್ಳೆಯದು. ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಏನಾದರೂ ಹೊಸ ಏನಾದ್ರು ಜ್ಯುವೆಲ್ರಿ ಬಂದರೆ ಮಾಡ್ತೀನಿ. ಇನ್ನೇನು ಹೇಳಿ, ನಾನು ಈ ಚಾನಲಲ್ಲಿ ಇನ್ನೇನು ಹೇಳೋಕ್ಕಾಗಲ್ಲ ಅಷ್ಟೇ. ಬಾಯ್. ಈಗ ನೀವು ನೋಡ್ತಿರೋ ನೆಕ್ಲೆಸ್ ತೂಕ ಬಂದು 15 ಗ್ರಾಮ್ ತೂಕ ಇದೆ. ಇದು ರೆಡಿಮೇಡಲ್ಲಿ ಮಾಡಿದ್ರು. ಫೋಟೋದಲ್ಲಿ ಅವ್ರೇನಂದ್ರೆ ಬರೀ 12 ಗ್ರಾಮ್ಗೆ ಮಾಡಿದ್ರು. ನಾನೇ ಅಂದ್ರೆ ಕಸ್ಟಮರ್ಗೆ ಹೇಳಿದೆ, ಬೇಡ ಸರ್ ಒಂದು 15 ಗ್ರಾಮ್ ಆದ್ರೂ ಮಾಡೋಣ, 12 ಗ್ರಾಮ್ಗೆ ಏನು ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಸರಿ ಮಾಡಿ 15 ಗ್ರಾಮ್ಗೆ ಅಂತ ಹೇಳಿ ಅವ್ರು ಹೇಳಿದ್ರು. ಹಾಗಾಗಿ 15 ಗ್ರಾಮಲ್ಲಿ ಮಾಡಿದೆ ಇದನ್ನು. ಬಳೆ ತೂಕ ಬಂದು 15 ಗ್ರಾಮ್ ಇದೆ. ಇದು ಏನಂದ್ರೆ ಕಸ್ಟಮರು ಅವರು, ಸರ್ ನಾವು ಅದು 2 ಬಳೆ ಮಾಡೋಣ ಅಂತೇಳಿ ಅನ್ಕೊಂಡಿದ್ದು. ಅದು ಏನಂದ್ರೆ 2 ಬಳೆ ಮಾಡೋ ನೆಸಿಟಿ ಬರಲಿಲ್ಲ. ಯಾಕಂದ್ರೆ ಅವರು ಟೀಚರ್ ಆಗಿರಿ. ಅಂದ್ರೆ ಅವರು ಡೈಲಿ ನಾವು ವಾಚ್ ಲೆಫ್ಟ್ ಹ್ಯಾಂಡ್ಗೆ ವಾಚ್ ಕಟ್ಕೊಳ್ತೀವಿ ಸರ್. ಹಂಗಾಗಿ ಸಿಂಗಲ್ ಬಳೆ ಇದ್ರು ಸಾಕು ಅನ್ನೋದ್ರಿಂದ ಇದು ಸಿಂಗಲ್ ಮಾಡಿಸಿದ್ದಾರೆ. ಇದು ಟಚ್ ಬಂದು 85 ಟಚ್ ಅಲ್ಲಿ ಮಾಡಿದ್ದೀವಿ. 85 ಅಲ್ಲಿ ಮಾಡಿದ್ರೆ ನಮ್ಮ ಕೆಲಸಗಾರರು 83ನೋ 85 350 ಎಲ್ಲ PLT ಎಲ್ಲ ಅಷ್ಟು ಮಾಡಿದ್ದಾರೆ. 85 ಹೇಳಿದೆ ಅನ್ಕೊಳ್ಳಿ, ಏನ್ ಪರವಾಗಿಲ್ಲ, ಏನ್ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ. ಮತ್ತೆ ಬಂದು ಇದು ಚಿನ್ನ ಒಂದು ಆರ್ಡರ್ ಮಾಡಿದ್ದಾರೆ. ಇದು ಬೇರೆ ಅವರು. ಇಷ್ಟು ಬಿಟ್ರೆ ಬೇರೆ ಏನಿಲ್ಲ ಇವತ್ತು ವಿಡಿಯೋದಲ್ಲಿ ಹೇಳಲಿಕ್ಕೆ ಅಷ್ಟೇ. ಇದಕ್ಕೆ ಮೊದಲು ಕೂಡ ನಾನು ಮಾಡಿದ್ದೀನಿ ಇದನ್ನ ವಿಡಿಯೋನ, ಬಳೆಗಳ ಬಗ್ಗೆ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು. ಇದು ಮೆಲ್ಟ್ ಮಾಡೋ ಐಟಮ್ ಇದು ತುಂಬಾ ಇದಾವೆ. ಇದು ಕಸ್ಟಮರ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಡಿಸೈನ್ಗಳು ಏನು ಅಂತ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ? ಇದು G7 ಅಲ್ಲಿ ಮಾಡಿದ್ದು ಅಲ್ಲ? ನೀವು ಬರೀ G7 ಅಲ್ಲೇ ತಗೋಬೇಕು. ನಾನು ಹೋಗ್ಲೇಬಾರ್ದು.